ಲಾಸ್ಟ್ ಇಯರ್ ಟಾಟಾ ಮೋಟಾರ್ಸ್ ಇದರ ಪೀಕ್ ಅಲ್ಲಿ ಇತ್ತು. ಆದರೆ ಸಡನ್ಲಿ ನಿಫ್ಟಿ 50ಯಲ್ಲಿ ವರ್ಸ್ಟ್ ಪರ್ಫಾರ್ಮಿಂಗ್ ಸ್ಟಾಕ್ ಆಗಿ ಚೇಂಜ್ ಆಯಿತು. ಟಾಟಾ ಮೋಟಾರ್ನ ಸ್ಟಾಕ್ ಒಂದಿಗೆ ಏನಾಗ್ತಿದೆ ಅಂಡ್ ಮುಖ್ಯವಾಗಿ ಕೆಟ್ಟದು ಮುಗಿತಾ? ಫಸ್ಟ್ ಫಾಲ್ ಆಫ್ ಟಾಟಾ ಮೋಟಾರ್ಸ್ ಅನ್ನು ಡಿಕೋಡ್ ಮಾಡೋಣ. ಟಾಟಾ ಮೋಟಾರ್ಸ್ಗೆ ಹೆಚ್ಚು ರೆವೆನ್ಯೂ ಅಂಡ್ ಮಾರ್ಜಿನ್ಸ್ ಅನ್ನು ಕೊಡೋ ಅದರ UK ಬೇಸ್ ಸಬ್ಸಿಡಿಯರಿ ಆದ ಜಾಗ್ವಾರ್ ಲ್ಯಾಂಡ್ ರೋವರ್ಗೆ ಈಗ ಕೀ ಮಾರ್ಕೆಟ್ಸ್ ಅಲ್ಲಿ ಡಿಮ್ಯಾಂಡ್ ಕಡಿಮೆ ಆಗ್ತಿದೆ. ಆಸ್ ಅ ರಿಸಲ್ಟ್ ಡಿಸೆಂಬರ್ ಕ್ವಾರ್ಟರ್ ಅಲ್ಲಿ ಮಾರ್ಜಿನ್ಸ್ ಹಿಟ್ ಆಗಿದೆ ಮತ್ತು ಯುರೋಪಿಯನ್ ಆಟೋಮೊಬೈಲ್ಸ್ ಮೇಲೆ US ಇಂಪೋರ್ಟ್ ಟ್ಯಾರಿಫ್ಸ್ ನ ರಿಸ್ಕ್ ಇದೆ ಅಂತಾನು ಮರಿಬೇಡಿ. JLR ನ ಪೋರ್ ಪರ್ಫಾರ್ಮೆನ್ಸ್ ಟಾಟಾ ಮೋಟಾರ್ಸ್ ನ ಡಿಸೆಂಬರ್ ಕ್ವಾರ್ಟರ್ ಅಫೆಕ್ಟ್ ಆಗಿದೆ. ಅಂದ್ರೆ ನೆಟ್ ಪ್ರಾಫಿಟ್ ಕಡಿಮೆ ಆಗಿದೆ ಅಂಡ್ ಗ್ರೋತ್ ವೀಕ್ ಆಗಿದೆ. ಡೊಮೆಸ್ಟಿಕ್ ಮಾರ್ಕೆಟ್ನ ಸ್ಲೋ ಡೌನ್ ಇಂದ ಕಮರ್ಷಿಯಲ್ ವೆಹಿಕಲ್ ಸೆಗ್ಮೆಂಟ್ ಇಂದ ಬರೋ ರೆವೆನ್ಯೂ ಕೂಡ 8% ಅಷ್ಟು ಡ್ರಾಪ್ ಆಗಿದೆ. ಆದರೆ ಟಾಟಾ ಮೋಟಾರ್ಸ್ ನ ಕ್ರಾಶ್ ಸ್ಟೋರಿಯಲ್ಲಿ JLR ಒಂದು ಮಾತ್ರ ವಿಲನ್ ಅಲ್ಲ. ಕಾಂಪಿಟೇಷನ್ ಇನ್ಕ್ರೀಸ್ ಆಗ್ತಿದೆ, ಎಸ್ಪೆಷಲಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಇಂದ. ಸೆಪ್ಟೆಂಬರ್ 2024 ಅಲ್ಲಿ ಟಾಟಾ ಮೋಟಾರ್ಸ್ ಅನ್ನು ಮಹೀಂದ್ರಾ ಅಂಡ್ ಮಹೀಂದ್ರಾ ರಿಪ್ಲೇಸ್ ಮಾಡಿ ವಾಲ್ಯೂಮ್ ಅಲ್ಲಿ ದೇಶದ 3rd ಲಾರ್ಜೆಸ್ಟ್ ಕಾರ್ ಮೇಕರ್ ಆಗಿ ಆಯಿತು. ಅದು ಸಾಕಾಗೋದಿಲ್ಲ ಅಂತ ಈ ವರ್ಷ ಜಾನ್ವರಿಯಲ್ಲಿ ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ M&Mನ ಮಂತ್ಲಿ ಸೇಲ್ಸ್ 18% ಅಷ್ಟು ಗ್ರೋ ಆಗಿದೆ ಮತ್ತು ಟಾಟಾ ಮೋಟಾರ್ಸ್ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸ್ 10% ಅಷ್ಟು ಡ್ರಾಪ್ ಆಯಿತು. ಅಂಡ್ ಕಾಂಪಿಟೇಷನ್ ದೇಶದ ಒಳಗೆ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಅಲ್ಲೂ ಕೂಡ ಇದೆ. ಇಂಡಿಯಾಗೆ ಟೆಸ್ಲಾ ಎಂಟರ್ ಆಗ್ತಿದೆ ಅಂಡ್ ಇವರಿಗೆ ಗವರ್ನಮೆಂಟ್ EVಗಳ ಮೇಲೆ ಇಂಪೋರ್ಟ್ ಡ್ಯೂಟೀಸ್ ಅನ್ನು ಕಡಿಮೆ ಮಾಡಬಹುದು. ಇದು ಟಾಟಾ ಮೋಟಾರ್ಸ್ ಅನ್ನು ಸೇರಿ ಎಲ್ಲ ಆಟೋ ಕಂಪನಿಗಳನ್ನು ವರಿ ಮಾಡಿದೆ. ಸೊ ಇದಕ್ಕೆ ಏನರ್ಥ? ಟಾಟಾ ಮೋಟಾರ್ಸ್ನ ಫ್ಯೂಚರ್ ಏನು? ನಾನು ಹೇಳಿದ 3 ರೀಸನ್ಸ್ಗಳನ್ನು ಶಾರ್ಟ್ ಟರ್ಮ್ ಕನ್ಸರ್ನ್ಸ್ ಅಷ್ಟೇ. ಲಾಂಗ್ ಟರ್ಮ್ ಅಲ್ಲಿ ತುಂಬಾ ಫ್ಯಾಕ್ಟರ್ಗಳು ಇದನ್ನು ಚೇಂಜ್ ಮಾಡಬಹುದು. ಉದಾಹರಣೆಗೆ ಒಂದು ಮಾಡರ್ನ್ ಲಕ್ಸುರಿ ಬ್ರ್ಯಾಂಡ್ ಆಗಿ JLR ಲಾಂಗ್ ಟರ್ಮ್ ಸ್ಟ್ರಾಟಜಿ ಆಗಿ ಇರಬಹುದು, ಆದರೆ ಅದು ಕ್ರೂಷಿಯಲ್. ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಟಾಟಾ ಮೋಟಾರ್ಸ್ನ ಮಾರ್ಜಿನ್ಸ್ ಮತ್ತು ಫ್ರೀ ಕ್ಯಾಶ್ ಫ್ಲೋ ಎರಡೂ ಬೂಸ್ಟ್ ಆಗಬಹುದು. ಜೊತೆಗೆ ಫಿನಾನ್ಷಿಯಲ್ ಇಯರ್ 26 ಅಲ್ಲಿ ರೇಂಜ್ ರೋವರ್ನ EV ಬರ್ತಿದೆ, ಇದು ವಾಲ್ಯೂಮ್ಸ್ ಅನ್ನು ಬೂಸ್ಟ್ ಮಾಡಬಹುದು. ಅಂಡ್ ನೆನ್ಪಿಟ್ಕೊಳ್ಳಿ, ಟಾಟಾ ಮೋಟಾರ್ಸ್ ಕಾಂಪಿಟೇಷನ್ ಅನ್ನು ಗಿವ್ ಅಪ್ ಮಾಡ್ತಿಲ್ಲ. ಇದು ಅವರ ಪ್ಯಾಸೆಂಜರ್ ವೆಹಿಕಲ್ ಲೈನಪ್ ಅನ್ನು ಎಕ್ಸ್ಪ್ಯಾಂಡ್ ಮಾಡ್ತಿದೆ, ಎಸ್ಪೆಷಲಿ SUVs ಅಂಡ್ EV ಸೆಗ್ಮೆಂಟ್ ಅಲ್ಲಿ. ಸೊ ಬೈ ಆರ್ ಸೆಲ್. ಟಾಟಾ ಮೋಟಾರ್ಸ್ ಸ್ಟಾಕ್ ಒಂದಿಗೆ ನೀವು ಏನು ಮಾಡಬೇಕು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಇದೇ ಥರ ಹೆಚ್ಚು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಅಪ್ಸ್ಟಾಕ್ಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.